ತುಂಬ ಕೇರ್ಫುಲ್ಲಾಗಿ ನೀರು ಬಿಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಯಾವುದೇ ಕಾರಣಕ್ಕೂ ನೀರು ಸ್ಟಾಕ್ ಮಾಡೋ ಥರ ಇಲ್ಲ. ಸ್ಟಾಕ್ ಮಾಡಿದ್ರಂತೂ ಕಬ್ಬು ಮೇಲೆ ಹೇಳೋದಿಲ್ಲ, ಅಲ್ಲೇ ಕೊಳ್ತು ಹೋಗ್ಬಿಡುತ್ತೆ. ಡಿಫ್ರೆನ್ಸ್ ನೋಡಿ, ಇಲ್ಲಿ ಇದ್ದಷ್ಟು ಚೆನ್ನಾಗಿ ಬೆಳೆ ಮೊಳಕೆ ಚೆನ್ನಾಗಿದೆಯಲ್ವಾ, ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಇಲ್ಲೇ 10 ಅಡಿ ಡಿಫ್ರೆನ್ಸಲ್ಲೇ ಇಲ್ಲ, ಇಲ್ಲಿಲ್ಲ. ಯಾಕೆಂದರೆ ಇಲ್ಲಿ ನೀರು ಸಿಕ್ಕಾಪಟ್ಟೆ ನಿಂತ್ಕೊಂಡು ಸ್ವಲ್ಪ ಡೌನ್ಗಿದೆ. ಇದು ಮೇಜರ್ ಡ್ರಾಬ್ಯಾಕು. ಇದು ನಮ್ಮ ಕೈಯಲ್ಲಿದೆ ಸರಿ ಮಾಡ್ಕೊಳ್ಳೋದು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಇದು ಕಬ್ಬು 1 ತಿಂಗಳ ಹತ್ತತ್ರ ಆಗ್ತಾ ಬಂತು. ತುಂಬ ಚೆನ್ನಾಗಿ ಬೀಜ ಎಲ್ಲ ಮೊಳಕೆ ಬಂದ್ಬಿಟ್ಟು ಚೆನ್ನಾಗಿ ನಾಟ್ಕೊಂಡಿದೆ. ಇಲ್ಲೊಂದು ಮಿಸ್ಟೇಕ್ ಆಗಿದೆ ನಮ್ಮಿಂದನೂ ಆಗ್ತಾ ಇರುತ್ತೆ, ಕೆಲವೊಂದು ಸಲ ಅನಿವಾರ್ಯತೆಯಿಂದನೂ ಈ ಮಿಸ್ಟೇಕ್ ಆಗ್ತಾ ಇರುತ್ತೆ. ಏನಪ್ಪ ಅಂದರೆ, ನಿಮ್ಮದು ಜಮೀನು ಲೆವೆಲ್ ಆಗಿದ್ದು ಅಥವಾ ಹೆಂಗೆ ಇದ್ರೂ ಒಂದು ಸೈಡು ಒಂದು ಸ್ವಲ್ಪ ಸ್ಲೋಪ್ ಇದ್ದೇ ಇರುತ್ತೆ. ಆಮೇಲೆ ಈ ಕಪ್ಪು ಮಣ್ಣು ಎಷ್ಟು ಸಾಫ್ಟಾಗಿರುತ್ತೆ, ಆಮೇಲೆ ಎಷ್ಟು ನೀರು ಜಾಸ್ತಿ ಹಿಡ್ಕೊಳ್ಳುತ್ತೆ ಅಂತಂದರೆ ಒಂದೊಂದು ಸಲ ಅದು ನಮಗೆ ಒಂದು ಉಲ್ಟಾ ಆಗಿಬಿಡುತ್ತೆ. ಅಂದರೆ ನಮಗೆ ಒಂಥರ ಅನಿವಾರ್ಯವಾಗಿ ಅದೊಂಥರ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿ ಕಬ್ಬು ನಾಟಿ ಆಗದೆ ಇರೋ ಥರ ಆಗಿಬಿಡುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಪೋರ್ಷನ್ ಏನಿದೆಯಲ್ಲ, ಇದಿಷ್ಟು ಪೋರ್ಷನ್ನು ಇದು ಸ್ವಲ್ಪ ಡೌನ್ಗಿದೆ, ಆ ಕಡೆ ಅಪ್ಪಿದೆ. ಆ ಕಡೆಯಿಂದ ನೀರು ಬಿಟ್ಟರು, ಆ ಕಡೆಯಿಂದ ನೀರು ಬಿಡ್ತೀವಲ್ಲ, ಅದು ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಆಮೇಲೆ ಈ ಕಡೆಯಿಂದ ನೀರು ಬಿಡ್ತೀವಲ್ಲ, ಈ ಕಡೆಯಿಂದ ಬಂದು ನೀರು ಸಹ ಇಲ್ಲೇ ನಿಂತ್ಕೊಳ್ಳುತ್ತೆ. ಅಂದರೆ ಇದು ಸ್ವಲ್ಪ ಡೌನ್ ಪೋರ್ಷನ್ ಇದೇನಿದೆಯಲ್ಲ, ಇದಿಷ್ಟು ಡೌನ್ ಪೋರ್ಷನ್. ಈಗೇನು ತೋರಿಸ್ತಾ ಇದ್ದೀನಲ್ಲ, ಈ ಮಣ್ಣು ಬಿರುಕು ಬಿಟ್ಟವ್ರ ಥರ ಆಗಿದೆಯಲ್ಲ, ಇದಿಷ್ಟು ಡೌನ್ ಪೋರ್ಷನ್. ಇಲ್ಲಿ ಕಬ್ಬು ಇನ್ನೂ ಚೆನ್ನಾಗಿ ನಾಟಿಲ್ಲ. ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಚೆನ್ನಾಗಿ ನಾಟಿ ಬಂದಿದೆ. ಆಮೇಲೆ ಈ ಕಡೆ ನೋಡ್ರಿ, ಅಪ್ಪರ್ ಪೋರ್ಷನ್ ಏನಿದೆಯಲ್ಲ, ಅಂದರೆ ನೀರು ನಿಂತ್ಕೊಳ್ಳದೆ ಇರೋ ಪೋರ್ಷನ್. ಇದು ಕೇವಲ ಈ ನಾಟಿ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಮಾತ್ರ. ಆಮೇಲೆ ಕಬ್ಬು ಇಷ್ಟು ಹತ್ರ ಆದಮೇಲೆ ನೀವು ಹೆಂಗಾದರೂ ನೀರು ನಿಲ್ಲಿಸಿ ಏನಾದರೂ ಮಾಡಿರಿ, ಕಬ್ಬಿಗೇನೋಗಲ್ಲ. ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನೀವು ಕಬ್ಬು ನೀರು ನಿಂತ್ಕೊಂಡ್ಬಿಟ್ರೆ ತುಂಬ ಬೀಜ ಮೊಳಕೆ ಹೊಡಿಯೋಕ್ಕೆ ತುಂಬ ಏಟಾಗುತ್ತೆ. ಅಂದರೆ ಕಬ್ಬೇರೋದು ಅಂತ ಅಂತಾರೆ ಅದನ್ನು ನಮ್ಮ ಭಾಷೆಯಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಬ್ಬೇರ್ಬಿಡುತ್ತೆ. ಹಂಗಾದ್ಮೇಲೆ ಈ ನೀರು ನಿಂತ್ಕೊಂಡಿರೋ ಪೋರ್ಷನಲ್ಲಿ ಆ ಥರ ಸ್ಟಾರ್ಟಿಂಗಲ್ಲೇ ಇನಿಷಿಯಲ್ ಸ್ಟೇಜಲ್ಲೇ ಆ ಕಣ್ಣು ಮೊಳಕೆ ಹೊಡೆಯೋ ಸ್ಟೇಜಲ್ಲೇ ನೀವು ಸಿಕ್ಕಾಪಟ್ಟೆ ನೀರನ್ನ ನಿಲ್ಲಿಸ್ಬಿಟ್ರೆ ಅಲ್ಲಿ ಕಬ್ಬು ಯಾವುದೇ ಕಾರಣಕ್ಕೂ ಫೇಲ್ ಆಗಿಬಿಡುತ್ತೆ ಬೀಜ. ಅದರಿಂದ ದಯವಿಟ್ಟು ನೀರು ಬಿಡುವಾಗ, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ನೀರು ಬಿಡುವಾಗ ತುಂಬ ಹುಷಾರಾಗಿ ನೀರು ಬಿಡ್ರಿ. ಆಮೇಲೆ ಯಾವುದೇ ರೀತಿ ನೀರು ಸ್ಟಾಕ್ ಆಗದೆ ಇರೋ ಥರ ನೋಡ್ಕೊಳ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲಿರುವಾಗಲೇ ನಿಮ್ಮ ಮಡಿನ ತಿರುಗ್ಕೊಂಡ್ಬಿಟ್ಟು ಬೇರೆ ಸಾಲಿಗೆ ನೀರು ಬಿಡೋ ವ್ಯವಸ್ಥೆ ಮಾಡ್ಕೊಳ್ರಿ. ಆದಷ್ಟು ನೀರನ್ನ ಸ್ಟಾಕ್ ಆಗದೆ ಇರೋ ಥರ ಸ್ಟಾರ್ಟಿಂಗ್ ಒಂದು 3 ನೀರು ಕೊಡೋವರೆಗೂ, ಆಮೇಲೆ ನೀವು ಎಷ್ಟಾದರೂ ನೀರು ನಿಲ್ಲಿಸಿ, ಏನೂ ತೊಂದರೆ ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಿಸ್ಟೇಕ್ನ ಅವಾಯ್ಡ್ ಮಾಡಿರಿ. ಇಲ್ಲಾಂತಂದರೆ ಎಲ್ಲಿ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟು ಕಬ್ಬು ನಾಟಲ್ಲ, ಯಾವುದೇ ಕಾರಣಕ್ಕೂ ನಾಟಲ್ಲ. ಮತ್ತು ನೀವು ತಿರ್ಗಾ ಬೀಜ ತರಬೇಕು, ಆಮೇಲೆ ಅದನ್ನು ನಾಟಿ ಮಾಡಿಸ್ಬೇಕು, ಅದೆಲ್ಲ ಎಕ್ಸ್ಟ್ರಾ ಖರ್ಚು, ಅದೆಲ್ಲ ಸುಮ್ಮನೆ ನಿಮಗೆ ಎಕ್ಸ್ಟ್ರಾ ಖರ್ಚು. ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ, ಯಾವುದೇ ರೀತಿ ಈ ಮಿಸ್ಟೇಕ್ನ ಯಾವುದೇ ರೈತರು ಮಾಡ್ಕೋಬೇಡಿ ಅಂತ ನನ್ನ ರಿಕ್ವೆಸ್ಟು. ಮತ್ತು ಯಾರಾದರೂ ಹೊಸದಾಗಿ ನಾಟಿ ಮಾಡೋರಿದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ.